ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಮ್ಮ ವಿಡಿಯೋಸ್ ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಮಗೆ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ಆಗಿರ್ಬೋದು, ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇನ್ನು ದಾನಗಳ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ರಿ. ಇನ್ನು ಬುಧವಾರ ಆಗಿರೋದ್ರಿಂದ ಇವತ್ತು ಯಾವ ಒಂದು ದಾನವನ್ನ ನಾವು ಮಾಡ್ಬೇಕಾಗತ್ತೆ, ಜೊತೆನಲ್ಲಿ ಮನೆಯ ಮದ್ದು ಆರ್ಥಿಕ ಸದ್ದು, ಈ ವಿಚಾರವಾಗಿ ಯಾವ ವಿಚಾರದ ಬಗ್ಗೆ ನಮ್ಗೆ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥವು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾನೆ. ಇವತ್ತಿನ ಪ್ರಕಾರ ಜನಕ್ಕೆ ಆರ್ಥಿಕವೇ ಮಹಾಭಾಗ್ಯ ಆಗಿರೋದ್ರಿಂದ ಎರಡು ವಿಶೇಷದಿಂದ ಇರತಕ್ಕಂಥದ್ದು. ಬುಧವಾರ ಸಾಮಾನ್ಯವಾಗಿ ಜ್ಞಾನವನ್ನ ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಒಂದೆಲಗ, ಆ ಒಂದೆಲಗದ ಸೊಪ್ಪನ್ನ ಇನ್ನು ನಿಮ್ಮ ಮನೆಯಲ್ಲಿ ಒಂದು ಪ್ಲಾಂಟೇಶನ್ ಮಾಡಿಕೊಂಡು ಅಲ್ಲಿ ಬೆಳೆಸೋದು ಕೂಡ ಬಹಳ ಉತ್ತಮ. ನಿಮ್ಮ ಮಕ್ಕಳಿಗೆ ಏನು ಕೊಡುತ್ತೀರೋ ಅದು ಒಂದು 60% ಆದರೆ ಬೇರೆಯವರ ಮಕ್ಕಳಿಗೆ ನೀವೇನಾದ್ರು ಸೇವೆ ಮಾಡ್ತೀನಿ ಅಂತ ಹೇಳಿದ್ರು, ಒಂದೆಲಗದಿಂದ ಪಲ್ಯ ಮಾಡ್ಕೊಳ್ತಕ್ಕಂಥದ್ದು, ಒಂದೆಲಗದ ಕಷಾಯವನ್ನು ಮಾಡಿಕೊಡ್ತೀನಿ ಅಂತಂದ್ರೆ ಬಹುಶಃ ಆ ಮಕ್ಕಳಿಗೆ ಕೊಟ್ಟದ್ದು ಅದೇನಂತಾರೆ, ಕೊಟ್ಟದ್ದು ಮತ್ತಷ್ಟು ಪಡ್ಕೊಂಡಂಗೆ. ನೀವು ಯಾರ್ಯಾರಿಗೆ ಏನು ಕೊಟ್ಟಿರ್ತೀರೋ ಅದೆಲ್ಲ ಕೂಡ ಅದರ 88% ಪಡ್ಕೊಳ್ತೀರಂತೆ. ಅಂತಹ ಒಂದೆಲಗ ನೀವು ದಾನ ಮಾಡುವಂಥದ್ದು, ಒಂದೆಲಗದ ಕಷಾಯವನ್ನ ಮನೆ ಮಕ್ಕಳಿಗೆ ಕೊಡ್ತಕ್ಕಂತಹದ್ದನ್ನ ಮಾಡಿಕೊಳ್ತೀರಿ. ಹಾಗೆಯೇ ಉತ್ತರೇಣಿ ಗಿಡವನ್ನು ಕೂಡ ನೀವು ಹೇಗೆ ಬೇಕಾದ್ರೂ ಕೂಡ ರಸ ಆಗಿರ್ಬೋದು, ಅದರ ಕಾಂಡ ಆಗಿರಬಹುದು, ಎಲೆ ಆಗಿರಬಹುದು, ಆ ಒಂದು ಕಾಂಡದ ರಸವನ್ನ ತೆಗೆದುಬಿಟ್ಟು ಈ ತಾಮ್ರದ ತಗಡ ಮೇಲೆ ಬರೆದು ಬಿಟ್ಟು ಕರೆಕ್ಟಾಗಿ ಆ ಓಂ ಗಂ ಗಣಪತಯೇ ನಮಃ, ಓಂ ಐ ಮಹಾ ಸರಸ್ವತೇ ನಮಃ ಈ ಮಂತ್ರವನ್ನ ಆ ಒಂದು ರಸದಿಂದ ಅದ್ದಿ ಬರೆದು ಬಿಟ್ಟು ಕರೆಕ್ಟಾಗಿ ಮಡಚಿ ಅದರ ಮೇಲೆ ಸರಸ್ವತಿಯ ಅಷ್ಟೋತ್ರವನ್ನ ಹೇಳಿ ಮಡಚಿಬಿಟ್ಟು ಕೊರಳು ಕಟ್ಟಿದ್ರು ಕೂಡ ಅಂತಹ ಜ್ಞಾನ ಸ್ವೀಕಾರ ಅವನು ಮಾಡಿದ ಹಾಗೆ ಅದ್ಭುತವಾಗಿ ಜ್ಞಾನವನ್ನು ಸ್ವೀಕಾರ ಮಾಡಿದಾಗ ಅಷ್ಟು ಶಕ್ತಿ ಇರುತ್ತೆ ಆ ಯಂತ್ರದಲ್ಲಿ. ಇನ್ನು ನೀವು ದಾನ ಅಂತ ಮಾಡ್ತೀನಿ ಅಂತಂದ್ರೆ ಬುಧವಾರ ದಿವಸ ಈ ಅಂಗವಿಕಲರಿಗೆ ನೀವು ಚೆನ್ನಾಗಿ ಮುಂದೆ ಕಣ್ಣು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತಾನೆ. ಯಾವ ಜೀವಂಚ ಕಾಲವೂ ಕೂಡ ನಮಗೆ ಕಣ್ಣಿನ ಸಮಸ್ಯೆನೇ ಬರಬಾರ್ದು ಅಂತಂದ್ರೆ ಈ ಬುಧವಾರದಂದು ತುಳಸಿಯನ್ನ ದಾನ ಮಾಡುವಂಥದ್ದು. ಯಾರಿಗಾದ್ರೂ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಕನ್ನಡಕಗಳನ್ನ ದಾನ ಮಾಡುವಂಥದ್ದು. ಯಾರಿಗಾದ್ರೂ ನನ್ನ ಕಣ್ಣು ಆಪರೇಷನ್ ಮಾಡ್ಕೋಬೇಕು ಹಾಗೆ ಹೀಗೆ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರೆ ದಯವಿಟ್ಟು ಅವರಿಗೆ ಆ ಸಹಾಯವನ್ನ ಮಾಡಿ, ನೀವು ಕನ್ನಡಕ ದಾನ ಮಾಡಿ, ನೀವು ಅತ್ಯಂತ ಅದ್ಭುತವಾಗಿರ್ತೀರಿ. ಯಾವ ಜೀವಂಚ ಕಾಲವೂ ಕೂಡ ನಿಮಗೆ ಕಣ್ಣಿನ ಸಮಸ್ಯೆನೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರ್ತೀರಿ. ಖಂಡಿತವಾಗ್ಲೂ ಅವರುಗಳೇ, ಒಂದೆಲಗಿನ ವಿಶೇಷತೆ ಏನು ಆ ಸೊಪ್ಪಿಂದು ಅನ್ನೋದ್ರ ಬಗ್ಗೆ ನೀವು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಇನ್ನು ದಾನಗಳಲ್ಲಿ ನಾವು ಇವತ್ತಿನ ದಿವಸ ಅಂಗವಿಕಲರಿಗೆ ನಾವು ವಿಶೇಷವಾಗಿ ದಾನ ಮಾಡೋದ್ರಿಂದ ನಮ್ಮ ಕಣ್ಣುಗಳು ಚೆನ್ನಾಗಿರುತ್ತೆ ಇನ್ ಫ್ಯೂಚರ್ ಅಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲೊಂದು ಕಡೆ ಗ್ಲಾಸಸ್ ನ ಜಾಸ್ತಿ ಹಾಕುವಂತವ್ರಿಗೆ ಇನ್ನಷ್ಟು ಹಾಳಾಗ್ತಾ ಹೋಗ್ತಾ ಇರುತ್ತೆ, ಅವರಂತೂ ಇದನ್ನ ಮಾಡ್ಲೇಬೇಕು ಅಂತ ನಾನು ಅನ್ಕೊಳ್ತೀನಿ. ಉತ್ತಮವಾಗಿರುವಂತ ಒಂದು ವಿಚಾರವನ್ನ, ಸೊಲ್ಯೂಷನ್ ನ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ಮನೆ ಮದ್ದನ್ನ ಕೂಡ ನೀವು ನೋಡಿದ್ರಿ, ಜೊತೆನಲ್ಲಿ ಯಾವ ರೀತಿಯಾಗಿರುವಂತಹ ದಾನವನ್ನ ಯಾರಿಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.